ನಮಸ್ಕಾರ. ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಹೆಲ್ದಿಯಾಗಿರುವಂಥ ಹೆಸರು ಕಾಳಿನ ಉಂಡೆ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. 1 kg ಆಗಷ್ಟು ಹೆಸರು ಕಾಳು ತಗೊಂಡು ನೀಟಾಗಿ ಹುರ್ಕೊಂಡು ಗಿರಣಿಯಲ್ಲಿ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು. ಇದು ಜವಾರಿ ಹೆಸರು ಕಾಳು. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಬೌಲ್ ಆಗಷ್ಟು ಹೆಸರು ಹಿಟ್ಟು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಹುರಿದು ಗಿರಣಿಯಲ್ಲಿ ಬಿಸ್ಕೊಂಬಂದಿದ್ದೀನಿ. ಜಸ್ಟ್ 1-2 ನಿಮಿಷ ಹುರ್ಕೋತಾ ಇದ್ದೀನಿ. 2 ಬೌಲ್ ಆಗಷ್ಟು ಹಾಕ್ತಾಯಿದ್ದೀನಿ. 2 ನಿಮಿಷ ಹುರ್ಕೋತಾ ಇದ್ದೀನಿ ಅಷ್ಟೇ. 2 ನಿಮಿಷ ಹುರ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ, ಆರಬೇಕು ಹಿಟ್ಟೆಲ್ಲ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 2 ಬೌಲ್ ಆಗಷ್ಟು ಹೆಸರು ಹಿಟ್ಟು ತೊಗೊಂಡಿದ್ದೆ. ಅದೇ ಬೌಲಿಂದ 1/4 ಬೌಲ್ ಆಗಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಬೆಲ್ಲ ಜಾಸ್ತಿ ಬೇಡ ಅಂದರೆ 1 ಬೌಲ್ ಅಷ್ಟು ಹಾಕೊಳ್ಳಿ. ಹೆಸರು ಹಿಟ್ಟು ಹಾಕಿ ಬೆಲ್ಲ 2 ಸೇರಿಸಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಜಸ್ಟ್ 1 ನಿಮಿಷ ಆಫ್ ಆನ್ ಮಾಡಿದರೆ ಸಾಕು. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಬೆಲ್ಲ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಳಿ. ಅರ್ಧ ಬೌಲ್ ಆಗಷ್ಟು ತುಪ್ಪ ತೊಗೊಂಡಿದ್ದೀನಿ, ಬಿಸಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲನೂ ಒಂದೇ ಸಲ ಹಾಕಬಾರ್ದು, ನೋಡ್ಕೊಂಡು ಹಾಕಬೇಕು. ಇವಾಗ ಉಂಡೆ ಕಟ್ಟು ಹದಕ್ಕೆ ಬಂದಿದೆ, ಮಾಡ್ತಾಯಿದ್ದೀನಿ ನೋಡಿ. ಹೆಸರು ಕಾಳು ಉಂಡೆ ಮಾಡಿದ್ದೀನಿ, ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಹೆಲ್ತಿಯಾಗಿಯೂ ಇರುತ್ತೆ. ಹೆಸರು ಕಾಳು ಹಿಟ್ಟನ್ನು ನಾನು 1 kg ಬಿಸ್ಕೊಂಬಂದು 2 ತಿಂಗಳು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನನಗೆ ಬೇಕಾದಾಗೆ ಮಾಡ್ಕೋತಾ ಇದ್ದೀನಿ. ನೀವು ಅದೇ ಥರ ಮಾಡ್ಬೋದು. ಹೆಸರು ಕಾಳಿನ ಉಂಡೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.